ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಮುಂದಿನ ತಿಂಗಳು ಸೆಪ್ಟೆಂಬರ್ನಿಂದ ಆರಂಭವಾಗಲಿದೆ. ನೀವೇನಾದರೂ ಈ ಬಾರಿಯ ಬಿಗ್ ಬಾಸ್ಗೆ ವೇಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಬಿಗ್ ಬಾಸ್ ಕುರಿತಿನ ಪ್ರತಿಯೊಂದು ಅಪ್ಡೇಟ್ನ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆ ಈಗಾಗಲೇ ಆರಂಭವಾಗಿದ್ದು, ಬರೋಬ್ಬರಿ 60 ಮಂದಿ ಇದರಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಿದ್ದಾರೆ. ಇನ್ನು ಈ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜ್ಗಳಾಗಿ ವಿನಯ್ ಗೌಡ, ಸಂಗೀತ ಶೃಂಗೇರಿ, ಶ್ರುತಿ ಹಾಗೂ ಚಂದನ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ನಿರೂಪಣೆಯ ಕೆಲಸ ನಿರಂಜನ್ ದೇಶಪಾಂಡೆ ಮಾಡಿದ್ದಾರೆ. ಈಗಾಗಲೇ ಹೊರಬಿಟ್ಟಿರುವ ಪ್ರೋಮೋದಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ತಮ್ಮದೇ ಟ್ಯಾಲೆಂಟ್ಗಳನ್ನು ಹೊಂದಿರುವ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಇನ್ನು ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗಳು ಸಹ ಅಗ್ನಿ ಪರೀಕ್ಷೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಸದ್ಯ ಎಲ್ಲರ ಗಮನ ಅಮುಕುಡುಮುಕು ಮಂಜನ ಮೇಲಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಅಮುಕುಡುಮುಕು ಅಂತಾನೆ ಫೇಮಸ್ ಆಗಿದ್ದ ಮಂಜ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಭಾಗಿಯಾಗಿದ್ದು, ಮಂಜನ ಅತಿಯಾದ ವರ್ತನೆಯಿಂದ ಜಡ್ಜ್ಗಳು ಗರಂ ಆಗಿದ್ದಾರೆ. ಆದರೆ ಇದು ಬರೀ ಪ್ರೋಮೋ, ನಿಜವಾದ ಕತೆ ಬೇರೆನೇ ಇದೆ. ಹೌದು, ರಿಲೀಸ್ ಆದ ಪ್ರೋಮೋದಲ್ಲಿ ಅಮುಕುಡುಮುಕು ಮಂಜ ಸ್ಟೇಜ್ನಿಂದ ಹೊರನಡೆದ ಹಾಗೆ ತೋರಿಸಿದ್ದಾರೆ. ಆದರೆ ಆಗಿದ್ದೇ ಬೇರೆ. ಅಗ್ನಿ ಪರೀಕ್ಷೆಯಲ್ಲಿ ಮಂಜನನ್ನು ಬಿಗ್ ಬಾಸ್ ಮನೆಗೆ ಹೋಗಲು ಜಡ್ಜ್ಗಳು ಸೆಲೆಕ್ಟ್ ಮಾಡಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ಗೆ ಅಮುಕುಡುಮುಕು ಮಂಜ ಸೆಲೆಕ್ಟ್ ಆಗಿದ್ದಾನೆ ಅನ್ನೋವಂತಹ ಮಾಹಿತಿ ಇದೀಗ ಬಂದಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇದೇ ರೀತಿ ಬಿಗ್ ಬಾಸ್ ಕುರಿತಿನ ಕ್ಷಣ ಕ್ಷಣದ ಮಾಹಿತಿಗೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.